ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ನಾನು ನಮ್ಮ ವೆಂಕಟೇಶ್ ಮಾತಾಡ್ತಿರೋದು. ವೆಲ್ಕಮ್ ಟು ರಿಚ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಎಷ್ಟೋ ಜನ ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳೋರು ಯಾವತ್ತೂ ಬಿಡ್ತಾರೆ ಅಂತ ಕೇಳ್ತಾ ಇದ್ರಿ. ಆದರೆ ನಾನು ಖಂಡಿತವಾಗಿ ಇವತ್ತೇ ಬಿಡ್ತಾರೆ, ಈ ಟೈಮ್ನಲ್ಲೇ ಬಿಡ್ತಾರೆ ಅಂತ ನಾನು ಯಾವತ್ತೇ ಆಗಲಿ ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ನಮಗೆ ನೋಟಿಸ್ ಏನಾದರೂ ಸಿಕ್ಕಿದ್ರೆ ಇಮಿಡಿಯೇಟ್ಲಿ ನಾನು ನಿಮಗೆ ವಿಡಿಯೋವನ್ನು ಮಾಡಿ ತಿಳಿಸುವಂಥ ಒಂದು ಪ್ರಯತ್ನ ನಾನು ಮಾಡೇ ಮಾಡ್ತೀನಿ. ಆದರೆ ಇವತ್ತಿನ ಈ ವಾರದಲ್ಲಿ ರೇಷನ್ ಕಾರ್ಡ್ ಹೊಸದಾಗಿ ಯಾರಾದರೂ ಅರ್ಜಿ ಹಾಕಿಸ್ಕೊಳ್ಳೋದಕ್ಕೆ ಅಂಥವ್ರಿಗೆ ಅನುಕೂಲ ಆಗುವಂತೆ ಒಂದು ಹೊಸ ಅರ್ಜಿ ಏನಾದರೂ ಬಿಡುಗಡೆ ಮಾಡಬಹುದಾ? ಸೈಬರ್ಗಳಲ್ಲಾಗಿರ್ಬೋದು, ಕರ್ನಾಟಕವನ್ನಲ್ಲಾಗಿರ್ಬೋದು, ಗ್ರಾಮವನ್ನಲ್ಲಾಗಿರ್ಬೋದು, ಬೆಂಗಳೂರು ಒಂದಲ್ಲಾಗಿರ್ಬೋದು, ಇಷ್ಟು ಕಡೆಯೂ ಒಂದು ಅಪ್ಲಿಕೇಶನನ್ನು ಬಿಡುವಂಥ ಒಂದು ಸಾಧ್ಯತೆಗಳು ಇದೆಯಾ ಇಲ್ವಾ, ಇದ್ರ ಬಗ್ಗೆ ಫುಲ್ಲು ಚರ್ಚೆ ಮಾಡ್ತಾ ಹೋಗೋಣ. ಅದೇ ರೀತಿ ಇದು ಯಾವಾಗ ಬಿಡಬಹುದು, ಅದೇ ರೀತಿ ನೆಕ್ಸ್ಟು ಯಾವ ಟೈಮ್ನಲ್ಲಿ ಬಿಡ್ತಾರೆ, ಇದ್ರ ಬಗ್ಗೆ ಫುಲ್ ಕಂಪ್ಲೀಟ್ ಆದಂಥ ಒಂದು ಮಾಹಿತಿ ನಾನು ನಿಮಗೆ ಒಂದು ಐಡಿಯಾ ಮೇಲೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ವಿಡಿಯೋ, ಅದೇ ರೀತಿ ಯೂಸ್ಫುಲ್ ಆಗಿರುವಂಥ ಒಂದು ವಿಡಿಯೋ ಅಂತಲೇ ಹೇಳ್ಬೋದು. ದಯವಿಟ್ಟು ಯಾರೂ ಸಹ ಸ್ಕಿಪ್ ಮಾಡ್ದಂಗೆ ನೋಡಿ, ಅರ್ಥ ಆಯ್ತಾ? ಈ ಸ್ಕಿಪ್ ಮಾಡಿದ್ರೆ ಕೂಡಲೇ ನಿಮ್ಗೇನು ಅರ್ಥ ಆಗೋದಿಲ್ಲ. ದಯವಿಟ್ಟು ಸ್ಕಿಪ್ ಮಾಡ್ದಂಗೆ ನೋಡಿ. ಅದೇ ರೀತಿ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಗೈಸ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇದರ ಮೊದಲನೇದಾಗಿ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಿಸ್ಕೊಳ್ಬೇಕು ಅಂದರೆ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಯಾರಾದರೂ ಈ ವಿಡಿಯೋ ನೋಡಿಲ್ಲ ಅಂದರೆ ಇಮಿಡಿಯೇಟ್ಲಿ ಆ ವಿಡಿಯೋ ಹಿಂದಿನ ವಿಡಿಯೋಗಳಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ಆ ವಿಡಿಯೋವನ್ನು ನೋಡಿ. ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು, ಇದು ಪ್ರೊಸೀಜರ್ ಯಾವ ರೀತಿ ಇರ್ತದೆ, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ಆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ಇವಾಗ ಹೊಸ ರೇಷನ್ ಕಾರ್ಡ್ಗೆ ಮುಂದಿನ ದಿನಗಳಲ್ಲಿ ಯಾವಾಗ ಬಿಡಬಹುದು, ಇದು ಎಲ್ರಿಗೂ ಕಾಡ್ತಿರುವಂಥ ಒಂದು ಕ್ವಶನ್ನು. ಸ್ನೇಹಿತರೆ, ಈ ವಾರದಲ್ಲಿ ಇವತ್ತು ಸಂಡೇ, ಅರ್ಥ ಆಯ್ತಾ? ಈ ವಾರದಲ್ಲಿ ಬಿಡುವಂತಹ ಒಂದು ಸಾಧ್ಯತೆಗಳು ಇದೆ ಹೊಸ ಅರ್ಜಿ, ಅರ್ಥ ಆಯ್ತಾ? ನಿಮ್ಗೇನಾದರೂ ಬಿಟ್ಟಿರೋದು ರೇಷನ್ ಕಾರ್ಡು ಹೊಸದಾಗಿ ಅರ್ಜಿ ಹಾಕಿಸ್ಕೊಳ್ಬೇಕು ಅಂದರೆ ಇಮಿಡಿಯೇಟ್ಲಿ ಬಿಟ್ಟರೆ ಗೊತ್ತಾಗೋದಿಲ್ಲ, ಅರ್ಥ ಆಯ್ತಾ? ನಾನು ಹಿಂದಿನ ವೀಡಿಯೋಗಳಲ್ಲಿ 2 ವೀಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೈಬರ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಡಾಕ್ಯುಮೆಂಟ್ಸ್ ತೊಗೊಂಡೋಗ್ಬಿಟ್ಟು ಸೈಬರ್ಗೆ ಒಂದು ಸೆಟ್ ಕೊಟ್ಟಿರಿ, ಅರ್ಥ ಆಯ್ತಾ? ಬಿಟ್ಟಿದ ತಕ್ಷಣ ಅವರು OTP ಮೂಲಕನೇ ಅರ್ಜಿನ ಸಬ್ಮಿಟ್ ಮಾಡಿಕೊಡ್ತಾರೆ ಅಂತ ನಾನು 2 ವೀಡಿಯೋಗಳಲ್ಲಿ ನಾನು ನಿಮಗೆ ಈ ಐಡಿದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಯಾರಾದರೂ ಆ ವಿಡಿಯೋನೂ ಸಹ ನೋಡಲಿಲ್ಲ ಅಂದರೆ ಇಮಿಡಿಯೇಟ್ಲಿ ವಿಡಿಯೋಗಳನ್ನು ನೋಡಿ, ಯಾಕೆಂದರೆ ತುಂಬ ಯೂಸ್ಫುಲ್ ಆಗಿರುವಂಥ ಒಂದು ವಿಡಿಯೋಗಳು ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ವಾರದಲ್ಲೂ ಸಹ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಬಿಡುವಂಥ ಒಂದು ಸಾಧ್ಯತೆಗಳು ಇರ್ತವೆ, ಅರ್ಥ ಆಯ್ತಾ? ಯಾವುದೇ ರೀತಿಯ ಕಂಪಲ್ಸರಿಯಾಗಿ ಬಿಟ್ಟೇ ಬಿಡ್ತಾರೆ. ಈ ವಾರದಲ್ಲಿ ಅಟ್ಲೀಸ್ಟ್ 1 ಗಂಟೆ ಆದರೂ ಬಿಟ್ಟೇ ಬಿಡ್ತಾರೆ. ಬಟ್ ಯಾವಾಗ ಬಿಡ್ತಾರೆ ಅಂತ ಗೊತ್ತಿಲ್ಲ, ಬಟ್ ಬಿಟ್ಟೇ ಬಿಡ್ತಾರೆ. ನೀವೇನು ಮಾಡ್ತೀರಾ, ಸೈಬರ್ಗೆ ವಿಸಿಟ್ ಮಾಡಿ ಅರ್ಜಿಯನ್ನು ಎಲ್ಲ ದಾಖಲಾತಿಗಳನ್ನು ನೀವು ಸಬ್ಮಿಟ್ ಮಾಡಿದ್ರೆ ಅವ್ರಿಗೆ ಕೊಟ್ಟರೆ, ಅವರು ಹೊಸದಾಗಿ ಅರ್ಜಿ ಏನಾದರೂ ಬಿಟ್ಟಿದ ತಕ್ಷಣ ಇಮಿಡಿಯೇಟ್ಲಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು OTP ಮೂಲಕನೇ ಅರ್ಜಿ ಸಲ್ಲಿಸುವಂಥ ಒಂದು ಪ್ರಯತ್ನ ಮಾಡಬಹುದು ಅವರು, ಅರ್ಥ ಆಯ್ತಾ? ರಿಕ್ವೆಸ್ಟ್ ಮಾಡಿಕೊಂಡ್ರೆ ಮಾಡಿಕೊಡ್ತಾರೆ. ದಯವಿಟ್ಟು ಇದನ್ನು ಫಾಲೋ ಮಾಡಿ. ಮುಂದಿನ ದಿನಗಳಲ್ಲಿ ಅಂತಲೇ ಅಲ್ಲ, ಈ ವಾರದಲ್ಲಿ ಅಟ್ಲೀಸ್ಟ್ ಒಂದು ವಾರದಲ್ಲಿ 2 ದಿನ ಆದರೂ 2 ಗಂಟೆಗಳ ಕಾಲ ಬಿಡ್ತಾರೆ. ಈ ವಾರದಲ್ಲೂ ಅಷ್ಟೇ 1 ಅವರ್, ಅಟ್ಲೀಸ್ಟ್ 1 ಅವರ್ ಆದರೂ ಕಂಪಲ್ಸರಿಯಾಗಿ ಬಿಟ್ಟೇ ಬಿಡ್ತಾರೆ. ಯಾರಾದರೂ ಅಪ್ಲಿಕೇಶನ್ ಹಾಕಿಸ್ಕೊಳ್ಳೋರು ಇದ್ದರೆ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಅಂದರೆ ಡಾಕ್ಯುಮೆಂಟ್ಸ್ಗಳು ರೆಡಿ ಮಾಡ್ಕೊಳ್ಳಿ, ಅರ್ಥ ಆಯ್ತಾ? ಎಷ್ಟೋ ಜನ ಕಮೆಂಟು ಮಾಡ್ತಾರೆ, ಎಷ್ಟೋ ಜನ ಆಫೀಸ್ ಹತ್ರನೂ ಬರ್ತಾರೆ, ಸರ್ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕಾಗುತ್ತೆ ಹೊಸದಾಗಿ ಅರ್ಜಿ ಹಾಕಿಸ್ಕೊಳ್ಬೇಕು ಅಂದರೆ. ಸರ್ ಮೊದಲನೇದಾಗಿ APL ಕಾರ್ಡ್ಗಾದರೆ ಆಧಾರ್ ಕಾರ್ಡ್ ಕರೆಕ್ಟಾಗಿರಬೇಕಾಗುತ್ತೆ, ಅದಕ್ಕೆ ಲಿಂಕ್ ಆಗಿರೋ ಒಂದು ಮೊಬೈಲ್ ನಂಬರ್ ಇರಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿದ್ದರೆ ಸಾಕು. ಆದರೆ BPLಗಾದರೆ ಕ್ಯಾಶ್ ಟು ಇನ್ಕಮ್ಮು, ಆಧಾರ್ ಕಾರ್ಡು, ಅದಕ್ಕೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ ಕಂಪಲ್ಸರಿಯಾಗಿ ಇರಲೇಬೇಕು. ಇಷ್ಟು ಡಾಕ್ಯುಮೆಂಟ್ಸ್ಗಳು ರನ್ನಿಂಗಲ್ಲಿ ಇರಬೇಕಾಗುತ್ತೆ. ನೀವು ಏನಾದರೂ 6 ವರ್ಷದ ಒಳಗಿನ ಮಕ್ಕಳಾಗಿದ್ದರೆ ಬರ್ತ್ ಸರ್ಟಿಫಿಕೇಟು, ಆಧಾರ್ ಕಾರ್ಡ್ ಇರಬೇಕಾಗುತ್ತೆ, ಅದಕ್ಕೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ ಇರಬೇಕಾಗುತ್ತೆ. ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿ ಏನಾದರೂ ತಿದ್ದುಪಡಿ ಮಾಡಿಸ್ಕೊಳ್ಳೋದಿದ್ರೆ ಮಾಡಿಸ್ಕೊಳ್ಳಿ. ಅಕಸ್ಮಾತ್ ಆಧಾರ್ ಕಾರ್ಡಲ್ಲಿ ಏನಾದರೂ ಚೇಂಜಸ್ ಮಾಡಿಸ್ಕೊಳ್ಬೇಕು ಅಂದರೆ ಇಮಿಡಿಯೇಟ್ಲಿ ಮಾಡಿಸ್ಕೊಳ್ಳಿ. ಆಧಾರ್ ಕಾರ್ಡ್ ಇರುವಂಥ ಡೇಟಾನೇ ರೇಷನ್ ಕಾರ್ಡಲ್ಲಿ ಕೂರುತ್ತೆ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಯ್ತಾ? ಫೋಟೋನೂ ಅಷ್ಟೇ, ವಯಸ್ಸು ಅಷ್ಟೇ, ಅಡ್ರೆಸ್ಸು ಅಷ್ಟೇ, ಎನಿವನ್ ಯಾವುದೇ ಆಗಿರಲಿ ಆಧಾರ್ ಕಾರ್ಡಲ್ಲಿ ಏನಿದೆಯೋ ಅದೇ ಡೇಟಾ ರೇಷನ್ ಕಾರ್ಡಲ್ಲಿ ಬರುತ್ತೆ. ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ನೀವು ಆಧಾರ್ ಕಾರ್ಡಲ್ಲಿ ಏನಾದರೂ ಕರೆಕ್ಷನ್ಸ್ ಏನಾದರೂ ಇದ್ದರೆ, ತಿದ್ದುಪಡಿ ಏನಾದರೂ ಮಾಡಿಸ್ಕೊಳ್ಬೇಕು ಅಂದರೆ, ನೇಮ್ ಕರೆಕ್ಷನ್ಸು, ನೇಮ್ ಮಿಸ್ಮ್ಯಾಚ್ ಏನಾದರೂ ಆಗಿದ್ರೆ ದಯವಿಟ್ಟು ಅದನ್ನೆಲ್ಲ ಇಮಿಡಿಯೇಟ್ಲಿ ರೆಡಿ ಮಾಡಿಕೊಂಡು ಆಮೇಲೆ ಹೊಸದಾಗಿ ಅರ್ಜಿ ಹಾಕಿಸ್ಕೊಂಡ್ರೆ ನಿಮಗೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಅದೇ ರೀತಿ ಕ್ಯಾಶ್ ಟು ಇನ್ಕಮ್ಮು ಅಷ್ಟೇ,
ದಯವಿಟ್ಟು ರನ್ನಿಂಗಲ್ಲಿರೋ ಥರ ನೋಡ್ಕೊಡಿ. ರನ್ನಿಂಗಲ್ಲಿದ್ದರೆ ಮಾತ್ರ ತೊಗೊಳುತ್ತೆ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ತೊಗೊಳ್ಳೋದಿಲ್ಲ. ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಮತ್ತು ಹೊಸದಾಗಿ ರೇಷನ್ಗಳಿಗೆ ಅರ್ಜಿಯನ್ನು ಹಾಕಿಸ್ಕೊಳ್ಬಹುದು. ಕ್ಯಾಶ್ ಟು ಇನ್ಕಮ್ಗೆ ನೀವೇನಾದರೂ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು, ತಿದ್ದುಪಡಿ ಮಾಡಿಸ್ಬೇಕು, ರಿನ್ಯೂವಲ್ ಮಾಡಿಸ್ಬೇಕು ಅಂದರೆ ಕಮೆಂಟ್ ಮಾಡಿ. ಇಮಿಡಿಯೇಟ್ಲಿ ಇನ್ನೊಂದು ವಿಡಿಯೋನ ನಿಮಗೆ ಒಂದು ನೀಟಾಗಿ ಅರ್ಥ ಆಗೋ ಥರ ನಾನು ನಿಮಗೆ ಮಾಡಿ ಹಾಕ್ತೇನೆ. ದಯವಿಟ್ಟು ಎಷ್ಟೋ ಜನ ಕ್ಯಾಶ್ ಟು ಇನ್ಕಮ್ ಬಗ್ಗೆ ಎಷ್ಟೋ ಜನ ಅದರ ಬಗ್ಗೆನೇ ಗೊತ್ತಿರೋದಿಲ್ಲ. ಕ್ಯಾಶ್ ಟು ಇನ್ಕಮ್ ಎಷ್ಟೋ ಜನ ಮಾಡಿಸ್ಕೊಂಡೇ ಇರೋದಿಲ್ಲ. ಇನ್ನು ಕೆಲವು ವಯಸ್ಸಾಗಿರೋರಿಗೆ ಕ್ಯಾಶ್ ಟು ಇನ್ಕಮ್ ಇರ್ತದೆ, ಅಂಥವ್ರಿಗೂ ಸಹ ಮಾಡಿಸ್ಕೊಳ್ಳೋದಕ್ಕಾಗೋದಿಲ್ಲ. ದಯವಿಟ್ಟು ಇವೆಲ್ಲ ಒಂದು ಪ್ರಾಬ್ಲಮ್ಗಳಿದ್ರೆ ಕಮೆಂಟ್ ಮಾಡಿ, ನಾನು ನಿಮಗೆ ಅದ್ರ ಬಗ್ಗೆನೂ ಸಹ ತಿಳಿಸ್ಕೊಡ್ತಾ ಹೋಗ್ತೇನೆ. ಈಗ ಈ ವಾರದಲ್ಲಿ ಕಂಪಲ್ಸರಿಯಾಗಿ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರಲಿ, ತಿದ್ದುಪಡಿ ಬಿಡ್ತಾರೋ ಇಲ್ವೋ ಅದು ನನಗೆ ಗೊತ್ತಿಲ್ಲ, ಬಟ್ ನೋಟಿಸ್ ಕೊಟ್ಟ ಮೇಲೆ ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳೋದು. ಈಗ ನಿಮಗೆ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಿಸ್ಕೊಳ್ಬೇಕು ಅಂದರೆ ಈ ವಾರದಲ್ಲಿ ಅಟ್ಲೀಸ್ಟ್ 1 ಗಂಟೆ ಆದರೂ ಬಿಟ್ಟೇ ಬಿಡ್ತಾರೆ. ಎಲ್ಲರೂ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡು ಪ್ರಿಪ್ರೇಷನ್ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮ್ಗೆ ಒಳ್ಳೆಯದು. ನಿಮ್ಮ ಸೈಬರ್ ಕಾಂಟ್ಯಾಕ್ಟ್ ಮಾಡಿ, ನೀವಲ್ಲಿ ಇನ್ಫಾರ್ಮೇಷನನ್ನು ಸ್ವಲ್ಪ ತೊಗೊಂಡು, ಅವ್ರಿಗೂ ಸ್ವಲ್ಪ ಗೊತ್ತಿರ್ತದೆ, ಅರ್ಥ ಆಯ್ತು, ಅವ್ರಿಗೂ ಗೊತ್ತಿರ್ತದೆ, ಅವ್ರಿಗೂ ನೋಟಿಸ್ಗಳು ಬರ್ತವೆ, ಇವೆಲ್ಲ ಇರ್ತಾವಲ್ಲ. ದಯವಿಟ್ಟು ನೀವು ಅರ್ಥ ಮಾಡ್ಕೊಂಡು ಅವ್ರಿಗೆ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ನೀವು ಅರ್ಜಿನ ಹಾಕಿಸ್ಕೊಂಡ್ರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ಫುಲ್ಲು ಡೀಟೇಲಾಗಿ ನಾನು ನಿಮಗೆ ಹೇಳಿದ್ದೀನಿ. ಬಟ್ ಆದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವುದಾದ್ರೂ ವಿಡಿಯೋ ನಿಮಗೆ ಪ್ರಾಕ್ಟಿಕಲಾಗಿ ನಾನು ನಿಮಗೆ ಹೇಳ್ಕೊಡ್ಬೇಕು ಅಂದರೆ ಕಮೆಂಟ್ ಮಾಡಿ. ಸರ್ ಇದ್ರ ಬಗ್ಗೆ ಹೇಳ್ಕೊಡಿ ಪ್ರಾಕ್ಟಿಕಲಾಗಿ ಅಂದರೆ ಖಂಡಿತವಾಗ್ಲೂ ನಾನು ನಿಮಗೆ ಪ್ರಾಕ್ಟಿಕಲಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ, ಲೈವ್ ಆಗಿ ತೋರಿಸ್ಕೊಡ್ತೀನಿ. ನಾನು ನಿಮಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು, ನೆಕ್ಸ್ಟು ಏನೇನೋ ಒಂದು ಚಾಲೆಂಜಸ್ಗಳಿರ್ತದೆ, ಯಾವುದಕ್ಕಾದರೂ ಆಗಲಿ, ಅರ್ಥ ಆಯ್ತಾ, ಕಮೆಂಟ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೀವೇನಾದ್ರು ಕಮೆಂಟ್ ಮಾಡಿದ್ರೆ, ಅರ್ಥ ಆಯ್ತಾ, ಅದ್ರ ಬಗ್ಗೆ ಫುಲ್ಲು ಲೈವ್ ಆಗಿ ಡೀಟೇಲ್ ಆಗಿ ಪ್ರಾಕ್ಟಿಕಲ್ ಆಗಿ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೇನೆ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.